ಮದ್ಯ ಪ್ರಿಯರಿಗೆ ಸಿದ್ದರಾಮಯ್ಯ ಸರ್ಕಾರ ಮತ್ತೊಮ್ಮೆ ಶಾಕ್ ನೀಡಿ ಕಿಕ್ ಇಳಿಸಿದೆ. ಗ್ಯಾರಂಟಿ ಯೋಜನೆಯನ್ನ ಜಾರಿಗೊಳಿಸಿದ ಬೆನ್ನಲ್ಲೇ ಮದ್ಯದ ದರ ಹೆಚ್ಚಳ ಮಾಡಲಾಗಿತ್ತು. ಈಗ ಮತ್ತೆ ಬಿಯರ್ ಮೇಲಿನ ದರವನ್ನ ಹೆಚ್ಚಳ ಮಾಡುವ ಮುಖೇನ ಅನುದಾನವನ್ನ ಹೊಂದಾಣಿಕೆ ಮಾಡಲು ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ರಾಜ್ಯ ಅಬಕಾರಿ ಸುಂಕ 20ರಷ್ಟು ಹೆಚ್ಚಳ ಮಾಡಲಾಗಿದ್ದು, ಅಬಕಾರಿಯಿಂದ 38,525 ಕೋಟಿ ತೆರಿಗೆ ಸಂಗ್ರಹದ ಗುರಿ ಹೊಂದಲಾಗಿದೆ. ಐಎಂಎಲ್ ಮತ್ತು ಬಿಯರ್ ಸ್ಲಾಬ್ಗಳನ್ನ ಪರಿಷ್ಕರಿಸಲು ಮತ್ತು ಘೋಷಿತ ಸ್ಲಾಬ್ಗಳನ್ನ ತರ್ಕಬದ್ಧಗೊಳಿಸಲಾಗುವುದು ಅಂತ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆ ವೇಳೆ ಘೋಷಿಸಿದ್ದಾರೆ. ಗ್ಯಾರಂಟಿಯ ಹೊರೆ ನೀಗಿಸಲು ಸಾಲದ ಮೊರೆ. ಪಂಚ ಗ್ಯಾರಂಟಿಯ ಹೊರೆ ನೀಗಿಸಲು ಮತ್ತಷ್ಟು ಸಾಲದ ಮೊರೆ ಹೋಗಿದೆ. 2024-25ನೇ ಸಾಲಿನಲ್ಲಿ 1,05,246 ಕೋಟಿ ರೂಪಾಯಿ ಸಾಲ ಮಾಡಲು ನಿರ್ಧರಿಸಿದೆ. ಕಳೆದ ಬಾರಿ ಸಿಎಂ ಸಿದ್ದರಾಮಯ್ಯ ಮಂಡಿಸಿದ್ದ ಬಜೆಟ್ನಲ್ಲಿ ಅಂದಾಜು 85,818 ಕೋಟಿ ಸಾಲ ಮಾಡುವುದಾಗಿ ತಿಳಿಸಿದ್ರು. ಯಾವುದಕ್ಕೆ ಎಷ್ಟು ತೆರಿಗೆ? ಮೋಟಾರು ವಾಹನ ತೆರಿಗೆ 7% ಹೆಚ್ಚಳ, ನೋಂದಣಿ ಮುದ್ರಾಂಕ ಶುಲ್ಕ 14% ಹೆಚ್ಚಳ, ವಾಣಿಜ್ಯ ತೆರಿಗೆ 58% ಹೆಚ್ಚಳ, ಇತರೆ ತೆರಿಗೆಗಳು 1% ಹೆಚ್ಚಳ. ಮೋಟಾರು ವಾಹನ ತೆರಿಗೆಯಿಂದ 13,000 ಕೋಟಿ, ನೋಂದಣಿ ಮುದ್ರಾಂಕದಿಂದ 26,000 ಕೋಟಿ ಗುರಿ ಹೊಂದಲಾಗಿದೆ. ವಾಣಿಜ್ಯ ತೆರಿಗೆಗಳಿಂದ 11,000 ಕೋಟಿ ಸಂಗ್ರಹದ ಗುರಿ ಇದ್ದು, ಇತರೆ ಮೂಲಗಳ ತೆರಿಗೆಯಿಂದ 2,368 ಕೋಟಿ ಸಂಗ್ರಹಿಸುವ ಗುರಿ ಇದೆ ಎಂದು ಸಿದ್ದರಾಮಯ್ಯ ಬಜೆಟ್ ಭಾಷಣದಲ್ಲಿ ಹೇಳಿದ್ದಾರೆ. ತೆರಿಗೆ ಹಂಚಿಕೆಯಲ್ಲಿ ಕೇಂದ್ರದಿಂದ ಅನ್ಯಾಯ. ಬಜೆಟ್ ಭಾಷಣದಲ್ಲಿ ಪುನರುಚ್ಚರಿಸಿದ ಸಿಎಂ. ಲೋಕಸಭಾ ಚುನಾವಣೆಗೆ ಕೆಲವೇ ತಿಂಗಳು ಉಳಿದಿರುವ ಹೊತ್ತಲ್ಲಿ ಸಿಎಂ ಸಿದ್ದರಾಮಯ್ಯ ದಾಖಲೆಯ 15ನೇ ಬಜೆಟ್ ಮಂಡಿಸಿದ್ದಾರೆ. 2024-25ನೇ ಸಾಲಿಗೆ 3.71 ಲಕ್ಷ ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಮಂಡಿಸಿದ್ದಾರೆ. ಬಜೆಟ್ ಭಾಷಣದಲ್ಲಿ ಕೇಂದ್ರ ಸರ್ಕಾರವನ್ನ ಕಟುವಾಗಿ ಟೀಕಿಸಿದ್ದಾರೆ. ಕೇಂದ್ರದಿಂದ ತೆರಿಗೆ ಹಂಚಿಕೆಯಲ್ಲಿ ರಾಜ್ಯಕ್ಕೆ ಅನ್ಯಾಯವಾಗಿದೆ. ಕಳೆದ 10 ವರ್ಷಗಳ ಎನ್ಡಿಎ ಆಡಳಿತ ಕೆಟ್ಟದಾಗಿದೆ ಅಂತ ಸಿದ್ದರಾಮಯ್ಯ ದೂರಿದ್ದಾರೆ. ಬಜೆಟ್ ಭಾಷಣದಲ್ಲಿ ಕೇಂದ್ರದ ತಾರತಮ್ಯ ಪ್ರಸ್ತಾಪಿಸುತ್ತಿದ್ದಂತೆ ಬಿಜೆಪಿ ಸದಸ್ಯರು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ಗದ್ದಲ ಎಬ್ಬಿಸಿ ಸದನದಿಂದ ಹೊರ ನಡೆದ್ರು. ರೈತರಿಗೆ ಮೋಸ ಮಾಡಿದಂತ ಕಾಂಗ್ರೆಸ್ ಬಜೆಟ್ಗೆ